ವಿಶ್ವೇಶ್ವರಾಯ ನರಕಾರಣಾವತಾರಣಾಯ ಕರುಣಾಮೃತಾಯ ಶೇಖರಧಾರಣಾಯ ಕರ್ಪೂರ ಕಾಂತಿ ಕಮಲಾಯ ಘಟಾಧರಾಯ ದಾರಿದ್ರ್ಯ ದುಃಖ ಅರಣಾಯ ನಮಃ ಶಿವಾಯ. ಯಾಕೆ ಹೇಳಿದ್ದು ಇದು? ಯಾಕೆ ಇತ್ತೀಚೆಗೆ ನಾವು ಸುಧಾರಿಸಿಕೊಂಡಿದ್ದೇವೆ ಇಲ್ಲೋ. ದಾರಿದ್ರ್ಯ ದುಃಖ ಹರಣಾಯ ನಮಃ ಶಿವಾಯ ಅಂತ ಹೇಳಿದ್ದು ಅದಕ್ಕೆ. ಹೌದಾ? ಭಾರಿ ಕಷ್ಟದಲ್ಲಿದ್ದು ನಮಗೊಂದು ಶುಕ್ರದಶ ಒದಗಿ ಬಂತು. ಹೌದಾ? ಹೌದಪ್ಪ. ಬಹಳಷ್ಟು ಮಾತಾಡುದಿಲ್ಲ, ಶನಿ ಹಿಡಿದ್ರು ಹಿಡಿದ್ನೆ. ಇದು ವಿಷಯ, ಇದು ನಾವು ಯಾರು ಅಂತ ಗೊತ್ತಾಯ್ತಾ? ಬ್ರಾಹ್ಮಣರು ಅಂತ ಗೊತ್ತಾಯ್ತು. ಅಷ್ಟು ಗೊತ್ತಾದ್ರೂ ದೊಡ್ಡದು ಅಲ್ಲ. ಈಗ ನಾವು ಬ್ರಾಹ್ಮಣರು ಅಂತ ಹೇಳ್ಕೊಳ್ಳಿಕ್ಕೂ ನನಗೆ ಭಯವೇ. ಅಂಥದ್ದೊಂದು ಪ್ರಸಂಗ ಆಗೋಯ್ತಲ್ಲ. ನಿಮಗೆ ವಿಷಯ ಗೊತ್ತಿಲ್ಲ ಅಲ್ಲ? ಏನು? ಈಗ ನಾವು ಪರಿಚಯ ಬ್ರಾಹ್ಮಣರು ಮಾತ್ರ ಅಲ್ಲ, ನಾವು ದೊಡ್ಡ ಪರಂಪರೆ ಇದ್ದವರೇ. ಪರಂಪರೆ ಇದ್ದವರು? ಹೌದು ಹೌದು. ನಮ್ಮ ಅಜ್ಜ ಕೆರೆಕಟ್ಟೆ ಸುಬ್ರಾಯ ಭಟ್ರು ಅಂತ. ಆಗ ಹೆಸರು ಬರ್ಲಿಕ್ಕೆ ಒಂದು ಕಾರಣ ಉಂಟು. ಏನು? ಕೆರೆ ಮೇಲೆ ಕಟ್ಟೆ, ಕಟ್ಟೆ ಹಿಂದೆ ಮನೆ, ಹಾಗಾಗಿ ಕೆರೆ ಕಟ್ಟೆ ಸುಬ್ರಾಯ ಭಟ್ರು ಅಂತ ಬಂತು. ಆಮೇಲೆ ನಮ್ಮ ಅಪ್ಪನಿಗೆ ಆ ಹೆಸರು ಬರಲೇ ಇಲ್ಲ. ಮನೆ ಮೂಲೆ ಶಂಕರ ಭಟ್ರು ಅಂತ ಬಂತು. ಮನೆ ಮೂಲೆ ಅಂದ್ರೆ ನಮ್ಮ ಅಪ್ಪನಿಗೆ ಮದುವಾಗಿ ಎಷ್ಟು ವರ್ಷ ಆದ್ರೂ ಮಕ್ಕಳೇ ಆಗಲಿಲ್ಲ. ಅವ್ರು ಯಾವತ್ತೂ ಈ ಜ್ಯೋತಿಷ್ಯಗಳು ಸ್ವಲ್ಪ ಅವ್ರಿಗೆ ಆಸಕ್ತಿ. ಹೋಗಿ ಕೇಳಿದ್ರಂತೆ, ಈ ಶಾಸ್ತ್ರ ವಾಸ್ತುಶಾಸ್ತ್ರ ಪ್ರಕಾರ ನಿಮ್ಮ ಮನೆ ಸರಿ ಇಲ್ಲ, ಮನೆ ಮೂಲೆ ಸರಿ ಮಾಡಬೇಕು ಅಂದ್ರೆ. ಒಂದು ಮೂಲೆ ಸರಿ ಮಾಡಿದ್ರು ಮತ್ತೆ ಹೋಗ್ಕೊಂಡು ಕೇಳಿದ್ರು, ಆ ಮೂಲೆ ಸರಿ ಆಯ್ತು, ಈ ಮೂಲೆ ಸರಿ ಆಗಲಿ. ಈ ಮೂಲೆ ಸರಿ ಮಾಡಿದ್ರು ಬಲ ಮೂಲೆ ಸರಿ ಆಗಲಿ. ಒಂದೇದು ಮನೆ ತುಂಬಾ ಮೂಲೆ ಆಯ್ತು ಬಿಟ್ಟು ಸರಿಯಾಗಿ. ಹಾಗಾಗಿ ನಮ್ಮ ಅಪ್ಪನಿಗೆ ಆ ಹೆಸರು ಬಂತು. ಎಷ್ಟೊತ್ತಿ ನೋಡಿದ್ರು ಈ ಮೂಲೆ ಸರಿ ಮಾಡ್ತಾ ಇದ್ರು. ಯಾರು ಬಂದು ಅವರ ಗೊತ್ತುಂಟು, ಮನೆ ಮೂಲೆ ಸುಬ್ರಹ್ಮಣ್ಯ ಗೊತ್ತುಂಟು. ನಮಗೆ ಹಾಗಾಗಿ ನಮಗೆ ಇಟ್ಟ ಹೆಸರು ಗಣಪತಿ ಭಟ್ರು ಅಂತ. ಕರೆಯೋರೆಲ್ಲ ನಮ್ಮನ್ನು ಗಂಟೆ ಭಟ್ರು ಅಂತೆಲ್ಲ. ಹೌದು ಹೌದು. ಅದಕ್ಕೂ ಕಾರಣ ಉಂಟು. ಗಂಟೆ ಹಿಡ್ಕೊಂಡೆ ತಿರುಗುದಾ? ನಾವು ಗಂಟೆ ಹಿಡ್ಕೊಂಡು ತಿರುಗಿದವನು ಅಲ್ಲ, ಗಂಟೆ ತೂಗ್ತಾ ಬದುಕಿದವನು ಅಲ್ಲ. ಆದ್ರೆ ಆ ಹೆಸರು ಬಂದಿರ್ಲಿಕ್ಕೂ ಕಾರಣ ಉಂಟು. ನಮ್ಮ ತಂದೆಯವರಿಗೆ ಹೇಳಿದ್ನಲ್ಲ, ಬಹಳ ಕಾಲ ಆದ್ರೂ ಸಂತಾನ ಆಗಲಿಲ್ವಂತೆ ಅಂತ. ಆಗ ನಮ್ಮ ಅಪ್ಪಯ್ಯ ಒಂದು ಕೆಲಸ ಮಾಡಿದ್ರಂತೆ. ಊರ ಹೊರಗಿರುವ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಒಂದು ಹರಿಕೆ ಹೇಳ್ಕೊಂಡ್ರಂತೆ. ವಿಘ್ನಕಾರಕನು ನಿರ್ವಿಘ್ನದಾಯಕನು ಆದ ನೀನು ನನ್ನ ಸಂತಾನ ಕೊಡುವಲ್ಲಿ ಎಂಥದ್ದೊಂದು ವಿಘ್ನ ಉಂಟು ನನಗೆ ಗೊತ್ತಿಲ್ಲ ತಂದೆ. ಏನಾದರೂ ಒಂದು ಸಂತಾನ ಎನ್ನುವುದು ನನ್ನ ಪಾಲಿಗೆ ಬಂದ್ರೆ, ಅಲ್ಲ ನೀನು ಒದಗಿಸಿದ್ರೆ ಅವನು ಗಂಡು ಅಂತ ಆದ್ರೆ ನಿನಗೊಂದು ಗಂಟೆ ಸಮರ್ಪಣೆ ಮಾಡ್ತೇನೆ ಅಂತ ಹರಕೆ ಹುಟ್ಟುಕೊಂಡ್ರಂತೆ. ಅಟ್ಟ ಮೇಲೆ ನಮ್ಮ ಅಮ್ಮನಿಗೆ ಹೊಟ್ಟೆ ಬಂತು, ನಾನು ಹುಟ್ಟುಕೊಂಡೆ. ಆಗ ಹುಟ್ಟುಕೊಂಡ ಮೇಲೆ ನಮ್ಮ ಅಪ್ಪನ ಸಂತೋಷ ಏನು ಕೇಳ್ತೀರಿ? ಮಾತೊಂದು ಉಂಟು, ಹುಟ್ಟಿದ ಮಗ ಗಂಡು ಅಂತ ಆದರೆ ಪಡೆದಂತ ತಂದೆ ನೆಲ ಬಿಟ್ಟು ತಿರುಗ್ತಾನಂತೆ ಒಂದು ಅಂಗುಲ. ಯಾಕೆ ಅದು? ಪುತ್ರರ ಮುಖದರ್ಶನವಾದ ಮರುಕ್ಷಣದಲ್ಲಿ ಪುನ್ನಾಮ ಎಂಬ ನರಕದಿಂದ ಪಿತೃಗಳು ಮುಕ್ತಿಯಾಗುತ್ತಾರೆ. ಆ ಕಾರಣ ಒಬ್ಬವಾದ್ರೂ ನೀರು ಬಿಡ್ಲಿಕ್ಕೆ ಹುಟ್ಟಿದ್ನಲ್ಲ ಅಂತ. ಅಷ್ಟು ಸಂತೋಷವಾದದ್ದು ಮಾತ್ರ ಅಲ್ಲ, ಈ ಬಹಳ ತಡವಾಗಿ ಮಕ್ಕಳು ಹುಟ್ಟಿದ್ರೆ ಎಲ್ಲವರಿಗೂ ಹೇಳುವಂತ ಆಸೆ ಇರುವುದು. ಹೌದಾ? ತಗೊಳ್ಳಿ, ಊರು ತುಂಬಾ ಹೋದ್ರು ಪ್ರಚಾರ ಮಾಡಿದ್ರು, ನನಗೊಂದು ಮಗ ಹುಟ್ಟಿದ್ದಾನೆ. ಮುಂದಿನ ಇಂಥ ದಿನ ನಮ್ಮ ಊರಿನ ದೇವಸ್ಥಾನದಲ್ಲಿ ಪುತ್ರೋತ್ಸವ ಉಂಟು, ತಾವೆಲ್ಲ ಬರಬೇಕು ಅಂತ ಬಾಯಿಗೆ ಸಿಹಿ ಮಾಡಿ ಹೊರಟ. ಊರವರೆಲ್ಲ ಬಂದು ಮನೆ ಮೂಲೆ ಸುಬ್ರಾಯ ಭಟ್ರು ಮಗ ಹುಟ್ಟಿದ್ದಾನಂದ್ರೆ ಸಂತೋಷ ಜನ ಅಲ್ವಾ? ಎಲ್ಲವರು ಬಂದು ಸೇರಿದ್ರಂತೆ. ದೇವರಿಗೆ ಮಹಾಮಂಗಳಾರತಿ ಮಾಡಿದ್ರಂತೆ, ಪ್ರಾರ್ಥನೆ ಮಾಡ್ಕೊಂಡ್ರಂತೆ. ನಮ್ಮ ಅಪ್ಪಯ್ಯ, ಮಹಾಗಣಪತಿ ನಿನ್ನಲ್ಲಿ ಹರಕೆ ಹೇಳಿಕೊಂಡ ಪ್ರಕಾರ ನನಗೆ ನೀನು ಸಂತಾನವನ್ನು ಅನುಗ್ರಹಿಸಿದ್ದೀಯೇ, ಇದೋ ಮೊದಲೇ ಹರಕೆ ಹೇಳಿಕೊಂಡಂತೆ ನಾನು ನಿನ್ನ ಪಾದಕ್ಕೆ ಗಂಟೆ ಸಮರ್ಪಣೆ ಮಾಡ್ತೇನೆ ಅಂತ ಗಂಟೆ ಸಮರ್ಪಣೆ ಮಾಡಿದ್ರಂತೆ. ಅಲ್ಲಿ ಸೇರಿದ ಬದುಕರೆಲ್ಲ ಹೇಳಿದ್ದೇನು ಗೊತ್ತಾ? ಏನು? ಓಹೋ,
ಭಟ್ರಿ ಮಗ ಹುಟ್ಟಿದ ಭಟ್ರ ಪ್ರಯತ್ನದಿಂದಲ್ಲ, ಗಂಟೆ ಪ್ರಭಾವದಿಂದ. ಅವತ್ತಿನಿಂದ ಇವತ್ತಿನವರೆಗೂ ಎಲ್ಲರೂ ಗಂಟೆ ಭಟ್ರು ಗಂಟೆ. ನಾನು ಗಂಟೆ ಇಟ್ಕೊಂಡು ತಿರುಗುವುದಲ್ಲ, ಗಂಟೆ ತೂಕ ಬದುಕುವುದು ಅಲ್ಲ. ಹಾಗಂತ ಒಂದು ಸಮಾಧಾನ ಉಂಟು, ಏನು? ಸತ್ಯವನ್ನೇ ಎಲ್ಲರೂ ಹೇಳಿದ್ರಲ್ಲ. ಹಾಗಾಗಿ ಈಗ ನಮ್ಮ ಊರಿನಲ್ಲಿ ಗಂಟೆ ಗಣಪತಿ ಅಂತಲೇ ಹೋಗಿದೆ. ಎಲ್ಲರೂ ಗಂಟೆ ಹೇಳ್ಕೊಳ್ಳೋರೆ, ಕಷ್ಟ ಬಂದವರಿಗೆ ಪ್ರಸಿದ್ಧಿ ಆಯ್ತು. ಹೌದು. ಇನ್ನು ನಾವು ಕಷ್ಟದಲ್ಲಿದ್ದವರು ಹೇಗೆ ಸುಧಾರಿಸಿಕೊಂಡಿದ್ದೇವೆ, ಹೇಗೆ? ನಿಮ್ಗೆ ಅದೊಂದು ವಿಷಯ ಅಲ್ಲಿಗೆ ನಿಲ್ಲಿಸಿಬಿಟ್ಟೆ, ಮತ್ತೇನಲ್ಲ. ಒಂದು ದಿನ ತ್ರಿಕಾಲದಲ್ಲಿಯೂ ಭಸ್ಮಧಾರಣೆಯನ್ನು ಮಾಡುವ ಪರಮೇಶ್ವರ, ಅವನೇನು ನಮಗೆಲ್ಲ ಅನುಕರಣೆ ಅನುಸರಣೆ. ತ್ರಿಕಾಲದಲ್ಲಿ ಅವನೇ ಭಸ್ಮಧಾರಣೆ ಮಾಡ್ತಾನೆ ಅಂತಾದ್ರೆ ಪರಮೇಶ್ವರ ಪ್ರೀತರ್ಥಂ ಅಂತಲೇ ಸಂಕಲ್ಪಿಸಿ ನಾವು ಭಸ್ಮಧಾರಣೆ ಮಾಡುದು. ಹಾಗೆ ಧಾರಣೆ ಮಾಡ್ತಾ ಇದ್ರು ಹೊತ್ತಿನಲ್ಲಿ ಭಸ್ಮದಲ್ಲಿ ಕಲ್ಮಶ ಕಂಡಂತೆ ಸಿಟ್ಟು ಬಂದೋಯ್ತು ಪರಮೇಶ್ವರನಿಗೆ. ಪರಮೇಶ್ವರನಿಗೆ ಸಿಟ್ಟು ನನ್ಗಿಂತ ಹೆಚ್ಚು ಅವನಿಗೆ ಸಿಟ್ಟು, ಭಾರಿ ಸಿಟ್ಟು. ಸಿಟ್ಟು ಬಂದು ಬಿಸಾಡೇ ಬಿಟ್ಟನಂತೆ. ಹೆಂಡತಿ ಹೇಳ್ದಂತೆ ಬೇಡ ಬೇಡ ಅಂತ. ಅವು ಸಿಟ್ಟು ಬಂದಾಗ ಹೆಂಡತಿ ಮಾತಲ್ಲ ಯಾರು ಕೇಳ್ತಾರೆ, ಬಿಸಾಡೇ ಬಿಟ್ಟ. ಬಿಸಾಡಿದ್ದು ಕಲ್ಮಶದಿಂದ ಹುಟ್ಟಿದವ ಅಲ್ಲವ. ಯೋಚನೆ ಮಾಡಿ, ಅಂತದ್ದೇ ಕಲ್ಮಶ ಮನುಷ್ಯನಲ್ಲಿ ಇದ್ದವನೇ ಅವ ಹುಟ್ಟಿದಂತೆ. ಭಸ್ಮಾಸುರ ಅಂತ ಹೆಸರಿಟ್ಟನಂತೆ. ಆಕಾರಕ್ಕೆ ಸರಿಯಾಗಿ ಅಮ್ಮ ಹೋಗಿ ಅಪ್ಪನಲ್ಲಿ ಕೇಳಿದಂತೆ, ಅನಲ ಹಾಕ್ತ ಯಾರ ತಲೆ ಮೇಲೆ ಕೈ ಇಡ್ತೇನೋ ಅವ್ರು ಸ್ವಲ್ಪ ಭಸ್ಮ ಆಗಿ ಹೋಗ್ಬೇಕು ಅಂತ. ಪುತ್ರ ಮೋಹ ಎನ್ನುವುದು ದೇವರನ್ನು ಬಿಡ್ಲಿಲ್ಲ ನೋಡಿ. ನಮಗೊಂದು ಇನ್ನೊಂದು 6-8 ಆದ್ರೂ ನಮಗೂ ಹೋಗ್ಲಿಲ್ಲ, ಹೇಳಿದ್ದು ಆ ದೇವರಿಗೆ ಬಿಡ್ಲಿಲ್ಲ. ಅನಲ ಹತ್ತ ಕೊಟ್ಟೇ ಬಿಟ್ನಂತೆ. ಹೌದಾ? ಅವನು ಏನು ಕಂಡು ತಲೆ ಮೇಲೆ ಕೊಯ್ಯುದು. ಒಬ್ಬೊಬ್ರು ಮನೇಲಿ 3-4 ಬಜ್ಜ ನೋಡಿ, ಅದಕ್ಕಾಗಿ ಇಷ್ಟು ಸುಧಾರಣೆ ಆಗಿದೆ. ಮೊದಲು ಇಷ್ಟೆಲ್ಲ ಸುಧಾರಣೆ ಇಲ್ಲ ನಮಗೆ. ನಿಮಗೆ ಪುರುಸೋತಿಲ್ಲ ಹಾಗೆ? ನಮಗೆ ಪುರುಸೊತ್ತಿಲ್ಲ ಮಾತ್ರ ಅಲ್ಲ, ನಿಮಗೂ ನೀವು ಬಹಳಷ್ಟೊತ್ತಿಗೆ ಕುಳಿತುಕೊಳ್ಬೇಡಿ. ಅವ್ನು ಎಷ್ಟೊತ್ತಿಗೆ ಬಂದು ಯಾರ ತಲೆ ಮೇಲೆ ಕೈಗಿರ್ತಾನೆ ಹೇಳಲಿಕ್ಕೆ ಆಗುದಿಲ್ಲ. ಹೌದಾ? ಹೌದು ಹೌದು. ಈಗ ನಾವು ಯಾರನ್ನು ಕಳ್ಕೊಂಡ್ರು ನಿಮ್ಮನ್ನು ಕಳ್ಕೊಳ್ಳಿಕ್ಕೆ ನಮಗೆ ಮನಸ್ಸಿಲ್ಲ. ನೀವು ಜಾಗ್ರತೆ ಮಾಡ್ಕೊಳ್ಳಿ. ನಮಗೆ ಬಿಡಿ ಭಯವೇ ಇಲ್ಲ. ಯಾಕೆ? ನಮ್ಗೆ ಕಲ್ತಿದ್ದೆಷ್ಟು, ನಾವು ಕಲ್ತದ್ದನ್ನು ಸ್ವಲ್ಪ ಹೆಚ್ಚು ಕಡಿಮೆ ಅರ್ಧ ಅರ್ಥದಲ್ಲೇ ಇಟ್ಟು ಬಂದಿದ್ದೆ. ಕಣ್ ಕೈ ಕಾಲಿಲ್ಲ. ಇದು ತುಂಬುವುದಿಲ್ಲ, ಇದು ತುಂಬ ಹೋಗಿದೆ. ಇನ್ನೊಮ್ಮೆ ಸಿಗ್ತೇನೆ. ಈಗೆಲ್ಲ ಹೊರಟ್ರಿ? ಅಲ್ಲೇ ಬಜ್ಜ ಮಾಡಿಸ್ಲಿಕ್ಕೆ. ಹೌದಾ? ಹೇಳಿದ್ನಲ್ಲ, ಒಂದೊಂದು ಊರಲ್ಲಿ 4 ಅಲ್ಲ, ಒಂದೊಂದು ಮನೆಯಲ್ಲಿ 4 ಮತ್ತೆ ಸೂರ್ಯ ಅಷ್ಟ ಆಗುದ್ರೊಳಗೆ ಮುಗಿಬೇಕಲ್ಲ ಅದು. ಹೌದಾ? ಉದಯದಿಂದ ಅಷ್ಟರೊಳಗೆ ಇದೆ. ಇದು ಬದಲಾವಣೆ ಇಲ್ಲ, ಇದು ಒಂದೇ ಬದಲಾವಣೆ. ತುಂಬ